ಈ ಹಕ್ಕಿಗಳು ಕಾಳಿನ ಮ್ಯಾಲಿನ ಸಿಪ್ಪಿ ಅಷ್ಟ ತೆಗೆದು ಕಾಳು ತಿಂತಾವು. ಏನು ಆ ಕಾಳನ್ನ ಹೋಗಿ ಎದಕ್ಕರ ಕಲ್ಲಿಗೋ ಮತ್ತೆ ಎದಕ್ಕರ ತಿಕ್ಕಿ ಪಾಲಿಶ್ ಮಾಡಿ ಬೆಳ್ಳಗಾಗಿಂದ ಅಥವಾ ಮಿಂಚು ಬನ್ನಿಂದ ತಿಂತಾವ. ಹಂಗೆಲ್ಲಾರ ನೋಡಿರನು? ಈ ಭತ್ತದೊಳಗಿರೋದು ಅಕ್ಕಿನ ಬರೀ ಭತ್ತದ ಮ್ಯಾಲಿನ ಸಿಪ್ಪಿ ಒಡೆದ್ ತೆಗದ ಅನ್ನ ಮಾಡ್ಕೊಂಡು ಉಂಡಿದ್ರೆ ಮುಗ್ದಿತ್ತಲ್ರಿ. ಹಂಗಿದ್ದ ಅಕ್ಕಿ ಪಾಲಿಶ್ ಯಾಕೆ ಮಾಡಿಸ್ಕೊಳಕ್ ಚಲೋ ಆತು? ಅಷ್ಟಾಗಿ ಅಕ್ಕಿ ಮ್ಯಾಲಿಂದ ಏನು ತೌಡ್ ಇರ್ತೈತಲ್ರಿ, ಅದು ಯಾಕೈತಂತಾರ ವಿಚಾರ ಮಾಡ್ಬೇಕಲ್ಲ. ಈ ತೌಡ ಅಕ್ಕಿ ಮ್ಯಾಲಿರೋ ನಾರಿನಂಶ ರೀ. ನಾವು ಉಂಡಾಗ ಮೊದಲು ಈ ನಾರಿನಂಶ ಸರಿದು ಅದ್ರೊಳಗಿರೋ ಸಕ್ರೆ ಅಂಶ ನಿಧಾನಕ್ಕೆ ದೇಹ ಸೇರ್ಲ ಅನ್ನೋದ ಈ ರಚನಾ ಹಿಂದಿರೋ ಉದ್ದೇಶ. ಇದೇ ರಚನಾದ ಉದ್ದೇಶ ಕಬ್ಬಿನಾಗೂ ಕುಂದಿರ್ತೈತ್ರಿ. ಕಬ್ಬು ಇಷ್ಟು ಉದ್ದ ಯಾಕೈತೆ ಹೇಳ್ರಿ? ಇದ್ರೊಳಗಿರೋ ಸಕ್ರೆ ಅಂಶ ಮನುಷ್ಯ ತಿಂದಾಗ ಹಗರ್ಕ ದೇಹ ಸೇರ್ಲಿ ಅನ್ನೋ ಸಲುವಾಗಿ. ಇನ್ನು ಮುಂದೆ ಹೋಗಿ ವಿಚಾರ ಮಾಡ್ರಿ, ಹೆಂಗ ಅಕ್ಕಿ ಮೇಲೆ ತೌಡ ಐತಲ್ಲ ಸಕ್ರೆ ಅಂಶ ನಿಧಾನಕ್ಕೆ ಹೋಗ್ಲಿ ಅನ್ನೋದಕ್ಕೆ, ಹಂಗ ಈ ಕಬ್ಬಿನ ಹಾಲ್ನಾಗ ಅಥವಾ ಚಲೋ ಬೆಲ್ದಾಗ ಬೇರೆ ಬೇರೆ ಅಂಶಗಳು ಇರ್ತಾವ ಸಕ್ರಿ ನಿಧಾನಕ್ಕೆ ದೇಹ ಸೇರ್ಲಿ ಅನ್ನೋದಕ್ಕೆ. ಹಿಂಗಾಗಿ ಸಕ್ರಿ ಬೆಳ್ಳಗಿದ್ರು ಕಬ್ಬಿನ ಹಾಲಾಗ್ಲಿ ಅಥವಾ ಚಲೋ ಬೆಲ್ಲಾಗ್ಲಿ ಯಾವ ಬಣ್ಣ ಇರ್ತದಂತ ನಾ ಹೇಳ್ಬೇಕಾ ನಿಮಗೆ? ಸಕ್ರಿ ಫ್ಯಾಕ್ಟ್ರಿ ಕಟ್ಟಿ ರೊಕ್ಕ ಮಾಡ್ಬೇಕಂತ ಹೋಗಿ ಸಕ್ರಿನ ತಿನ್ಲಾರ್ದಂಗೆ ಮಾಡ್ಕೊಂಡೇವಿ. ಅದು ಯಾರ ಸುಖಕ್ಕೆ ಹೇಳ್ರಿ? ಬೆಳೆದವ್ರ ಸುಖಕ್ಕೋ ಇನ್ ಬೆಳಿ ಅಂದವ್ರ ಸುಖಕ್ಕೋ?